ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಗುರುಗಳು ಇದ್ದೇ ಇರ್ತಾರೆ. ಗುರುವಿಲ್ಲದೆ ಜೀವನದ ಅರ್ಥ ಅಥವಾ ಸಾಧನೆ ಸಾಧ್ಯನೇ ಇಲ್ಲ. ಸೊ ಎಲ್ಲರ ಜೀವನದಲ್ಲೂ ಕೂಡ ಶಿಕ್ಷಕರು ಅಂತ ಇದ್ದೇ ಇರ್ತಾರೆ. ಅಂತಹ ಶಿಕ್ಷಕರನ್ನ ನಾವು ಇವತ್ತು ಗುರುತಿಸಿ, ಅಂದ್ರೆ ಎನಿ-ಹೆಲ್ಪ್ ಗ್ರೂಪ್ ಸಹಭಾಗಿತ್ವದಲ್ಲಿ ನಿಮ್ಮ ಜೀ ಕನ್ನಡ ನ್ಯೂಸ್ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾಧನೆ ಮಾಡಿರುವ ಶಿಕ್ಷಕರನ್ನ ಗುರುತಿಸಿ ಇವತ್ತು ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಅನ್ನ ಕೊಡ್ತಾ ಇದ್ದೇವೆ. ರಂಜನಾ ರಜೋರಾ ಶರ್ಮಾರವರು ಚೈನ್ ಆಫ್ ಸ್ಕೂಲ್ಸ್ನ ಮುಖ್ಯಸ್ಥೆಯಾಗಿದ್ದಾರೆ. ಅಂದರೆ ದರ್ಶನ ಎಜುಕೇಷನ್ ಫೌಂಡೇಶನ್ ಡೆಲ್ಲಿಯ ಈ ಒಂದು ಸಂಸ್ಥೆಯ ಅಡ್ಮಿನಿಸ್ಟ್ರೇಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಮೊದಲ ಪ್ರಶಸ್ತಿ ಇವತ್ತಿನ ಕಾರ್ಯಕ್ರಮದಲ್ಲಿ ತೆಗೆದುಕೊಳ್ತಿದ್ದಾರೆ. ದಯಮಾಡಿ ಪೂಜ್ಯರು, ಅತಿಥಿ ಗಣ್ಯರು ಒಡಗೂಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು. ಎನಿ-ಹೆಲ್ಪ್ ಪ್ರೆಸೆನ್ಸ್ ಕರ್ನಾಟಕ ಶಿಕ್ಷಣ ರತ್ನ Awards 2024 in association with Zee Kannada News. Shikshana Ratna Awardee Mrs. Ranjana Rajora Sharma. ಎನಿ-ಹೆಲ್ಪ್ ಅರ್ಪಿಸುವ ಕರ್ನಾಟಕ ಶಿಕ್ಷಣ ರತ್ನ 2024 ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೀ ಕನ್ನಡ ನ್ಯೂಸ್ ಒಡಗೂಡಿ ನೀಡ್ತಿರುವಂಥ ಈ ಒಂದು ಶೈಕ್ಷಣಿಕ ಕ್ಷೇತ್ರದ ರತ್ನಗಳಿಗೆ ವಿಶೇಷ ಒಂದು ನಮನ ಎನಿ-ಹೆಲ್ಪ್ ಸಂಸ್ಥೆಯ ಮುಖೇನ. ಶಿಕ್ಷಕರು ಸಮಾಜದ ಅತ್ಯಂತ ಜವಾಬ್ದಾರಿಯುತ ಮತ್ತು ಪ್ರಮುಖ ವ್ಯಕ್ತಿಗಳು. ಯಾಕಂದ್ರೆ ಅವರ ವೃತ್ತಿಪರ ಪ್ರಯತ್ನಗಳು ಭೂಮಿಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೆಲೆನ್ ಅವರ ಮಾತಿದು. ಹಾಗಾಗಿ ಶಿಕ್ಷಕರನ್ನ ಗುರುತಿಸಿ
ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿರೋದು. ಅಭಿನಂದನೆಗಳು ರಂಜನಾ ಅವರಿಗೆ. ದಯವಿಟ್ಟು ದೇವಿಕಾ ನಾಗರಾಜ್ ಅವರು ಈಗ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ದೇವಿಕಾ ನಾಗರಾಜ್, ಡಾಕ್ಟರ್ ದೇವಿಕಾ ನಾಗರಾಜ್ ಅವರು BLS ಇಂಟರ್ನ್ಯಾಷನಲ್ ಸ್ಕೂಲ್ನ ನಿರ್ದೇಶಕಿ ಮತ್ತು ಪ್ರಾಂಶುಪಾಲರು. ಇವರಿಗೆ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. ಬಸವೇಶ್ವರ ನಗರದಲ್ಲಿರುವಂತಹ ಒಂದು ಶಾಲೆ. ಇವರ ತಂದೆಯವರು ಪ್ರಾರಂಭ ಮಾಡಿದಂತಹ ಶಾಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರೋದು ಬಹಳ ಖುಷಿಯ ಸಂಗತಿ. BLS ಇಂಟರ್ನ್ಯಾಷನಲ್ ಸ್ಕೂಲ್ನ ಪ್ರಿನ್ಸಿಪಲ್ ಮತ್ತು ಡೈರೆಕ್ಟರ್ ಡಾಕ್ಟರ್ ದೇವಿಕಾ ನಾಗರಾಜು. ಚಪ್ಪಾಳೆ 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 ಚಪ್ಪಾಳೆ, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾವೆಲ್ಲರೂ ಕೂಡ ನಮ್ಮ ಗುರುಗಳನ್ನು ನೆನಪಿಸ್ಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ದೇವಿಕಾ ನಾಗರಾಜ್. ಅಪ್ ನೆಕ್ಸ್ಟ್ ಐ ಕೈಂಡ್ಲಿ ರಿಕ್ವೆಸ್ಟ್ ನಂದಿನಿ ಶಿರಹಟ್ಟಿ, ವೇದಿಕೆಯಲ್ಲೇ ಇದ್ದಾರೆ. ಚಿಕ್ಕಮಗಳೂರಿನ ಜ್ಞಾನಗಂಗೋತ್ರಿಯ ಒಂದು ಜ್ಞಾನಗಂಗೋತ್ರಿ ವಿದ್ಯಾಸಂಸ್ಥೆಯ ಫೌಂಡರ್ ಪ್ರೆಸಿಡೆಂಟ್, ಸಂಸ್ಥಾಪಕ ಅಧ್ಯಕ್ಷೆ ನಮ್ಮ ನಂದಿನಿ ಶಿರಹಟ್ಟಿಯವರು ಬಹುದೂರದಿಂದ ಬಂದಿದ್ದಾರೆ. ಅವರಿಗೂ ಕೂಡ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಈ ಶುಭ ಸಂದರ್ಭದಲ್ಲಿ ಗೌರವಿಸಲಾಗ್ತಿದೆ. ಬಹಳ ಮಂದಿ ಕೇಳೋದುಂಟು, ಟೀಚರ್ಸ್ ಡೇಗೆ ಅಥವಾ ಗುರು ಪೌರ್ಣಿಮೆಗೆ ಎಲ್ಲರೂ ಪ್ರಶಸ್ತಿ ಪ್ರದಾನ ಮಾಡ್ತಾರೆ, ಆದರೆ ಇವೆರಡೂ ಏನು ಹತ್ರ ಇಲ್ವಲ್ಲ ಯಾಕೆ ಅನ್ನೋ ಭಾವ ನಿಮ್ಮಲ್ಲಿ ಮೂಡ್ತಾ ಇದ್ರೆ, ಶಿಕ್ಷಕರನ್ನ ಸ್ಮರಿಸಲಿಕ್ಕೆ ಸನ್ಮಾನಿಸಲಿಕ್ಕೆ ಒಂದು ದಿನ, ಖಂಡಿತ ನಿರ್ದಿಷ್ಟವಾದ ದಿನ ಬೇಡ, ಪ್ರತಿದಿನವೂ ಸ್ಮರಿಸ್ಕೊಳ್ಬೇಕು, ಗೌರವಿಸಬೇಕು ಎಲ್ಲರನ್ನೂ. ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ಸ್ ನಂದಿನಿ ಶಿರಹಟ್ಟಿ ಮ್ಯಾಮ್. ಈಗಷ್ಟೇ ಪ್ರಶಸ್ತಿಯನ್ನು ಪಡೆದಂತಹ ನಂದಿನಿ ಶಿರಹಟ್ಟಿಯವರಿಗೆ ಡಾಕ್ಟರ್ ದೇವಿಕಾ ನಾಗರಾಜ್, ಶ್ರೀಮತಿ ರಂಜನಾ ರಜೋರಾ ಶರ್ಮಾ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ನ ಮುಖ್ಯಸ್ಥರು ನಂಜುಂಡ ಆರಾಧ್ಯ ಸಿ. ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅವಾರ್ಡ್ ಗೋಸ್ ಟು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್. Award received by Nanjunda Aradhya C. God bless you, sir. ನಮಸ್ತೆ, ನನ್ನ ಹೆಸರು ನಂಜುಂಡ ಆರಾಧ್ಯ ಸಿ ಅಂತ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ರಿನ್ಸಿಪಲ್. ಈ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ಎಸ್ಪೆಷಲಿ ಎನಿ ಹೆಲ್ಪ್ ಗ್ರೂಪ್ ಮತ್ತು ಜಿ ನ್ಯೂಸ್ ಕನ್ನಡ ಸಹಯೋಗದಿಂದ ನಡೀತಾ ಇರ್ತಕ್ಕಂಥ ಇದು ಎಷ್ಟೊಂದು ಶಿಕ್ಷಕರಿಗೆ ಮುಂದಿನ ದಾರಿಗಳಲ್ಲಿ ಇನ್ನೂ ಉತ್ತಮ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅತ್ಯುತ್ತಮ ಕನ್ನಡ ಪ್ರೊಫೆಸರ್ ಪ್ರಶಸ್ತಿಯನ್ನ ಪಡೆದುಕೊಳ್ತಿದ್ದಾರೆ ನಾನಾ ಸಾಹೇಬ್ ಅವರಿಗೆ. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ತನು ಕನ್ನಡ ಮನ ಕನ್ನಡ ಅಂತ ಮಕ್ಕಳನ್ನ ಬೋಧಿಸ್ತಾ ಅವರು ಬಹಳ ದೊಡ್ಡ ಅಭಿಮಾನಿಗಳಂತೆ. ಸಂತೋಷ್ ಹೆಗ್ಡೆ ಸರ್ ಅವರಿಗೆ ಖಂಡಿತ ಸರ್ ಹತ್ರ ಹೋಗಿ ಒಂದು ಫೋಟೋ ತಗೊಳ್ಳಿ ಸರ್ ನಂತರದಲ್ಲಿ. ಬೆಸ್ಟ್ ಕನ್ನಡ ಪ್ರೊಫೆಸರ್. ನಮಸ್ಕಾರ, ನಾನು ಡಾಕ್ಟರ್ ನಾನಾ ಸಾಹೇಬ್ ಹಚಡದ್ ಅಂತ. ಕರ್ನಾಟಕ ಶಿಕ್ಷಣ ರತ್ನ ಎನಿಯಲ್ ಗ್ರೂಪ್ ಹಾಗೂ ಜಿ ಕನ್ನಡದ ತಂಡದಿಂದ ಇಡೀ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಶಿಕ್ಷಕರನ್ನು, ಶಿಕ್ಷಣ ಸಂಸ್ಥೆಗಳನ್ನು ಗುರುತಿಸ್ತಕ್ಕಂಥ ಮಹತ್ವಪೂರ್ಣ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು. ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಹಾಗೂ ಶಿಕ್ಷಕರನ್ನು ಗೌರವಿಸ್ತಕ್ಕಂಥ ಈ ಕಾರ್ಯಕ್ರಮಗಳು ಇಲ್ಲಿ ಶಿಕ್ಷಕ ಮತ್ತು ಗುರುವಿನ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥದ್ದು. ಗುರುವಿನ ಕರುಣದಿಂದ ಲಿಂಗವ ಕಂಡೆ, ಗುರುವಿನ ಕರುಣದಿಂದ ಜಂಗಮವ ಕಂಡೆ, ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ ಎನ್ನುವ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿರ್ತಕ್ಕಂತಹ ಈ ಒಂದು ಎನಿಯಲ್ ಗ್ರೂಪ್ ಹಾಗೂ ಜಿ ಕನ್ನಡ ತಂಡಕ್ಕೆ ಹಾಗೂ ಇಂದಿನ ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಪೂಜ್ಯರಿಗೂ ಹಾಗೂ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಸಾಕ್ತಿರುವಂತಹ ಪೂಜ್ಯರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಎಂದು ಬೇಡುತ್ತಾ ಪೂಜಾ ಪ್ರಕಾಶ್ ಮಸ್ತಿರಲಿ. ಪೂಜಾ ಪ್ರಕಾಶ್.
ಶಿಕ್ಷಕರು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖ ಪಾತ್ರ. ಅಂಥವರಿಗೆ ನೀವು ಇವತ್ತು ಪ್ರಶಸ್ತಿಯನ್ನು ಪ್ರದಾನಿಸಿದ್ರಿ, ಏನು ಹೇಳ್ತೀರಾ? ಇದು ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಕಾರ್ಯ. ಸ್ವಸ್ಥ ಸಮಾಜದ ನಿರ್ಮಾಣ ಕಾರ್ಯದಲ್ಲಿ ಶಿಕ್ಷಕರ ಪಾತ್ರ ಗಣನೀಯವಾಗಿರ್ತಕ್ಕಂಥದ್ದು. ಶಿಕ್ಷಕ ಒಬ್ಬ ಸದೃಢ, ಸಾತ್ವಿಕ ಮತ್ತು ಸಮಾಜದ ಒಬ್ಬ ನಿರ್ಮಾತೃವಾಗಿರ್ತಕ್ಕಂಥವನು. ವ್ಯಕ್ತಿಯ ಒಳಗಡೆ ವ್ಯಕ್ತಿತ್ವ ನಿರ್ಮಾಣವಾಗಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. NEL ಸಂಸ್ಥೆಯ ಜಾಕೀರ್ ಹುಸೇನ್ ಮತ್ತು ಪೂಜಾ ಅವರು ಈ ಜಿ ಕನ್ನಡ ಒಂದು ವಾಹಿನಿಯ ಒಂದು ಸಹಯೋಗದೊಂದಿಗೆ ಈ ಒಂದು ಶಿಕ್ಷಕರನ್ನು ಗೌರವಿಸುವಂತಹ ಕಾರ್ಯ ಬಹಳ ಸ್ತುತ್ಯವಾಗಿರ್ತಕ್ಕಂಥದ್ದು. ಸಾಧಕರು ಸೃಷ್ಟಿಯಾಗೋದೇ ಅಪರೂಪ. ಅಂಥ ಸೃಷ್ಟಿಯಾದಂಥ ಸಾಧಕರನ್ನು ಗುರುತಿಸೋದೇನಿದೆ ಅದು ಸಾತ್ವಿಕ ಮನಸ್ಸುಗಳಿಂದ ಮಾತ್ರ ಸಾಧ್ಯ. NEL ಸಂಸ್ಥೆಯ ಜಾಕೀರ್ ಹುಸೇನ್ ಅವರು, ಪೂಜೆ ಅವರು ಇಂತಹ ಒಂದು ಸಾತ್ವಿಕ ಮನಸ್ಸುಗಳ ಮತ್ತು ವ್ಯಕ್ತಿತ್ವಗಳ ಒಂದು ಶೋಧನೆಯಲ್ಲಿ ತೊಡಗಿಸಿ ಈ ನಾಡಿನಾದ್ಯಂತ ಮೂಲೆ ಮೂಲೆಯಲ್ಲಿಯೂ ಕೂಡ ಇಂತಹ ಒಂದು ಸಾಧಕರನ್ನು, ಶಿಕ್ಷಕರನ್ನು ಗುರುತಿಸುವ ಮೂಲಕವಾಗಿ ಇಂಥ ಮಹತ್ತರವಾಗಿರ್ತಕ್ಕಂಥ ಒಂದು ಸಂಭ್ರಮದ ವರ್ಣರಂಜಿತ ಸಮಾರಂಭವನ್ನು ರೂಪಿಸಿ ಅವರೆಲ್ಲರನ್ನು ಕೂಡ ಅಂಥ ಒಂದು ವೇದಿಕೆಯಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸ್ತುತ್ಯವಾಗಿರ್ತಕ್ಕಂಥದ್ದು ಮತ್ತು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. Congratulations, bro. Let's go. ಅಹಮದ್ ಮುಜಾವರ್ ಧಾರವಾಡದಿಂದ. ಸೊ ನಾನು ಇಂಗ್ಲೀಷ್ ಬೆಸ್ಟ್ ಟ್ರೈನರ್ ಅಂಥೇಳಿ ಅವಾರ್ಡು ನನಗೆ ಸಿಕ್ಕಿದೆ. ಸೊ ಐ ವಾಂಟ್ ಟು ಥ್ಯಾಂಕ್ಸ್ ಎನಿ ಹೆಲ್ಪ್ ಆ್ಯಂಡ್ ಆ್ಯಸ್ ವೆಲ್ ಜಿ ಕನ್ನಡ ಆಲ್ಸೋ. ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ಈ ನಿಮ್ಮ ಒಂದು ಚಾನಲ್ ಮುಖಾಂತರ ಹೇಳಲಿಕ್ಕೆ ಬಯಸೋದಂದರೆ, ನಾವು ಆನ್ಲೈನ್ ಮೂಲಕ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ. ಸರಳವಾಗಿ, ಅತಿ ಸುಲಭವಾಗಿ ಇಂಗ್ಲೀಷು 25 ವರ್ಷದಿಂದ ಕಲಿಸ್ತಾ ಬರ್ತಾ ಇದ್ದೀನಿ. ನನಗೆ ಭಾಳಷ್ಟು ಅವಾರ್ಡ್ಸ್ಗಳು ಸಿಕ್ಕಿದ್ದಾವೆ. ಸೊ ಇವತ್ತಿನ ಅವಾರ್ಡು ಭಾಳ ಸಂತೋಷ ತಂದಿದೆ. ಜೈ ರಂಗನಾಥ್ BS ಇವರಿಗೆ ಬೆಸ್ಟ್ ಸೈನ್ಸ್ ಎಜುಕೇಷನ್ ಲೀಡರ್ ಅವಾರ್ಡ್ ಕೊಟ್ಟು ಗೌರವಿಸಲಾಗ್ತಾ ಇದೆ. ಶ್ರೀ ಜೈ ರಂಗನಾಥ್ BS. ಸರ್ರಿಗೆ ಬೇಕೋ ಬೇಡವೋ ಎಲ್ಲರೂ ಜೈ ಹೇಳಲೇಬೇಕು. ಪ್ರಾರಂಭ ಆಯಿತು ಅನ್ನೋ ಭಾವ ಇರ್ತಿತ್ತು ಮುಂಚೆ. ಈಗ ಬೆಂಗಳೂರು ಬಹಳ ಬೆಳೆದ್ಬಿಟ್ಟಿದೆ. ಬೆಸ್ಟ್ ಸ್ಕೂಲ್ ಕೆಂಗೇರಿ ಅವಾರ್ಡ್ ಗೋಸ್ ಟು ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ and the award is received by the founder Rakesh R. Kashyap. ರಾಕೇಶ್ ಆರ್ ಕಶ್ಯಪ್ ಅಂತ, ಕೆಂಗೇರಿ ಉಪನಗರದಲ್ಲಿ ನಮ್ಮ ಸ್ಕೂಲ್ ಇದೆ, ರೇಡಿಯಂಟ್ ಗ್ಲೋಬಲ್ ಅಕಾಡೆಮಿ. ಜಿ ಕನ್ನಡ ಮತ್ತು ಅನಿ ಹೆಲ್ಪ್ ಕಡೆಯಿಂದ ನನಗೆ ಈ ಅವಾರ್ಡ್ ಸಿಕ್ಕಿರೋ ತುಂಬ ಖುಷಿಯಾಗಿದೆ. ಆ್ಯಂಡ್ ಮೋಟಿವೇಶನ್ ಸಿಕ್ಕಿದೆ ಸ್ಕೂಲ್ನ ಇನ್ನೂ ಮುಂದೆ ಬೆಳೆಸಬೇಕು. ಆ್ಯಂಡ್ ಬೀಯಿಂಗ್ ಇದು NGO ಆಗಿರೋದ್ರಿಂದ ಅಟ್ ಲೋಯರ್ ಕಾಸ್ಟ್ ಎಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಅನಿ ಹೆಲ್ಪ್. ಅನಿ ಹೆಲ್ಪ್ ಆಯೋಜಿಸಿದಂತಹ ಕರ್ನಾಟಕ ಶಿಕ್ಷಣ ರತ್ನ 2024 ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಜಿ ಕನ್ನಡ ನ್ಯೂಸ್ ಕೈ ಜೋಡಿಸಿದೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸೋ ಮುಖೇನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಒಂದಷ್ಟು ಜನರ ಮನದಲ್ಲಿ ಜಾಗೃತಿಯನ್ನ ಮೂಡಿಸಿದ್ದಾರೆ. ಬದುಕಿನ ಹಾದಿ ಹೇಗಿರಬೇಕು, ಭ್ರಷ್ಟಾರಹಿತವಾಗಿರಬೇಕು. ನಿಮ್ಮನ್ನುದ್ದೇಶಿಸಿ ಯಾಕೆ ಹೇಳಿದ್ದಾರೆ ಅಂದರೆ, ನೀವು ಎಷ್ಟೋ ಜನ ಮಕ್ಕಳಿಗೆ ಮರವಾಗೋ ಮುಂಚೆ ಅಂದರೆ ಪುಟ್ಟ ಸಸಿಗಳಿದ್ದಾಗಲೇ ಅವರಿಗೆ ಆ ಒಂದು ಭಾವವನ್ನು ತುಂಬಿಸಿದ್ರೆ ಖಂಡಿತ ಲಂಚಕ್ಕೆ. ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದರೆ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸಿ ಗೌರವಿಸುವುದು ಸಮಾಜದ ಕರ್ತವ್ಯ. ಆ ಒಂದು ಜವಾಬ್ದಾರಿಯನ್ನು ಇವತ್ತಿನ ಕಾರ್ಯಕ್ರಮ ಆಯೋಜಿಸಿದವರು ನಿಭಾಯಿಸಿದ್ದಾರೆ. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ಜನರಲ್ಲಿ ಒಂದು ನಂಬಿಕೆ ಹುಟ್ಟಬೇಕು, ಒಳ್ಳೆ ಕೆಲಸ ಮಾಡಿದರೆ ನಮ್ಮನ್ನು ಕೂಡ ಗುರುತಿಸಿ ಸನ್ಮಾನಿಸ್ತಾರಂತ. ಆವಾಗ ಸಾಮಾಜಿಕ ಬದಲಾವಣೆ, ಒಳ್ಳೆಯ ಬದಲಾವಣೆ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಬರೋಕ್ಕೆ ಭಾಳ ಇಷ್ಟ ಆಗ್ತಾ ಇದೆ. ಆಯೋಜಿಸಿದವರಿಗೆ ಮತ್ತು ಪ್ರಶಸ್ತಿ ಪಡೆದವರಿಗೆ ಎಲ್ಲರನ್ನು ಅಭಿನಂದಿಸ್ತೇನೆ. ಪ್ರತಿಯೊಬ್ಬ ಮನುಷ್ಯ ಕೂಡ ಬಹಳ ಡಿಫ್ರೆಂಟಾಗಿ, ಬಹಳ ಕ್ರಿಯೇಟಿವ್ ಆಗಿ ದೇವರು ಕ್ರಿಯೇಟ್ ಮಾಡಿರ್ತಾನಂತೆ. ಅದರಲ್ಲಿ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಅಂತ ಹೇಳಿದ್ರೆ ಬೀಟ್ ಬಾಕ್ಸಿಂಗ್ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಖ್ಯಾತಿಯನ್ನು ಪಡೀತಿದೆ. ಇವತ್ತು ಬೀಟ್ ಬಾಕ್ಸಿಂಗ್ ಅನುಭವ ಕೊಡಲಿಕ್ಕೆ ನಮಗೆ ಹ್ಯಾರಿ ಕ್ರೂಸ್ ಇದ್ದಾರೆ. ವಿತ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್, ಲೆಟ್ಸ್ ವೆಲ್ಕಮ್ ಹ್ಯಾರಿ ಆನ್ ಸ್ಟೇಜ್. I thank Zaki sir, Pooja ma'am and Ellie Help for having me on the stage here. Give a round of applause to everybody who's making this event for you guys. And my name is Harry T. Cruz, signing off. See you until next time. This award in educational psychology category ಅಡಿಯಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ. ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ
ಥಾಮಸ್ ಅವರಿಗೆ ಎಕ್ಸಲೆನ್ಸ್ ಇನ್ ಫಿಸಿಕಲ್ ಎಜುಕೇಶನ್ ಲೀಡರ್ಶಿಪ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಗ್ತಾ ಇದೆ. NEL ಪರ್ಪಸ್ ಇರುವಂತಹ ಕರ್ನಾಟಕ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ Congratulations, Thomas sir. Namaskar ellarigu. My name is Thomas. I'm from Mysore and I'm a physical education specialist as well as educationist. I'm very glad to receive this award, Karnataka Shikshana Ratna Award 2024, and very happy for Zee Kannada News as well as AnyHelp Group. And this award is dedicated to all my students and Mysore Sports and Fitness Academy and all my colleagues. Thank you very much, AnyHelp Group as well as Zee Kannada News. Thank you very much. ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದೀರಾ, ರಾಜ್ಯದ ಮೂಲೆ ಮೂಲೆಯಿಂದ ಶಿಕ್ಷಕರನ್ನು ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದೀರಾ. ನಿಜಕ್ಕೂ ಕೂಡ ನಿಮ್ಮ ಈ ಕೆಲಸ ಕಾರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಿಮಗೆ ಹೇಗೆ ಅನಿಸ್ತು ಫಸ್ಟಿಗೆ? ಫಸ್ಟ್ ಆಫ್ ಆಲ್ ಜಿ ಟಿ ವಿ ತಂಡವ್ರಿಗೆ ಧನ್ಯವಾದಗಳು. ಈ ಇವೆಂಟಿಗೆ ನಿಮ್ಮ ಸಹಕಾರ ಇಲ್ದಂಗೆ ಈ ಸಕ್ಸಸ್ಫುಲ್ ಆಗಲ್ಲ. ಬಟ್ ಟು ಬಿ ಆನೆಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ನಮಗೆ ಈ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ದ ಮೂಮೆಂಟ್ ಟೈಟಲ್ಸ್ ಜನ ಕೇಳಿದ್ರಲ್ಲ ಶಿಕ್ಷಣ ರತ್ನ ಅಂತ, ಅವ್ರನ್ನಲ್ಲೇ ಒಂದು ಉತ್ಸಾಹ ಕ್ರಿಯೇಟ್ ಆಯಿತು. ಪ್ಲಸ್ ನಾವು ಕೊಡ್ತಿರೋದಂಥ ಡೆಲಿವರಬಲ್ಸ್ ಇರಲಿ, ಅವ್ರಿಗೆ ಬೇಕಾಗಿರೋದಂಥ ಒಂದು ಎಕ್ಸ್ಪೋಜರ್ ಇರಲಿ, ಎಲ್ಲೋ ಒಂದು ಅವರು ಅನ್ಸೀನ್ ಹೀರೋಸ್ ಆಗಿದ್ದರು. ಅದನ್ನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ AnyHelp ಬ್ರಿಡ್ಜ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಫೀಲ್ ಪ್ರೌಡ್ ಒಂದು ಎಜುಕೇಷನಿಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲ್ಲೋ ಒಂದು ನಾವು ಒಂದು ಐಡೆಂಟಿಟಿ ತೊಗೊಳ್ಳೋಂಥ ಅವಕಾಶ ಒಂದು ಪಡ್ತಿದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ನಿಮ್ಮ ಬೆನ್ನೆಲುಬಾಗಿ ಮೇಡಮ್ ಕೂಡ ನಿಂತಿದ್ರು. ಮೇಡಮ್, ನೀವೇನು ಹೇಳ್ತೀರಾ?
ಇವತ್ತು ನಾವೇನಿದ್ದೀವಿ ನಾವು ನಮ್ಮ ಟೀಚರ್ಸಿಂದ ಇರೋದು. ಸೊ ಈ ಶಿಕ್ಷಣ ರತ್ನ ನಮ್ಮ ಟೀಚರ್ಸ್ಗೆ ಒಂದು ಟ್ರಿಬ್ಯೂಟ್ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಅಷ್ಟೇ ಎಜುಕೇಷನ್ ಇಲ್ಲ. ನೀವು ಈ ಎಂಟೈರ್ ಅವಾರ್ಡ್ಸ್ ನೋಡಿದ್ರೆ ಬೀದರ್ ಬಾರ್ಡರ್ ಆಫ್ ಕರ್ನಾಟಕದಿಂದ ಹಿಡಿದು ಚಾಮರಾಜನಗರವರೆಗೂ ಪ್ರತಿ ಒಂದು ಡಿಸ್ಟ್ರಿಕ್ಸಿಂದ ಬಂದಿದ್ದಾರೆ. ಮೇಜರ್ ನಾವು ಪರ್ಸೆಂಟೇಜ್ ನೋಡಿದ್ರೆ 20% ಬ್ಯಾಂಗ್ಳೂರಿಯನ್ಸ್ ಇದ್ದಾರೆ. ಮೆಟ್ರೋ ಸಿಟೀಸ್ 80% ನಾರ್ತ್ ಕರ್ನಾಟಕದಿಂದನೇ ಜಾಸ್ತಿ ಬಂದಿರೋದು. ಖುಷಿ ಆಯಿತು. ಎಜುಕೇಷನ್ ಎಲ್ಲ ಕಡೆಯೂ ಇದೆ, ಬರೀ ರಿಮೋಟ್ ಸಿಟಿಲೂ ಇದೆ, ಮೆಟ್ರೋಲ್ ಮಾತ್ರ ಇಲ್ಲ. ಅವರು ಯಾವತ್ತೂ ಕಾಣಿಸ್ಕೊಳಲ್ಲ. ಸೊ ಅವ್ರಿಗೆಲ್ಲ ಒಂದು ಟ್ರಿಬ್ಯೂಟ್ ಅಂತ ಹೇಳಿ ನಾವು ಆರ್ಗನೈಸ್ ಮಾಡಿದ್ದೀವಿ.